ಅವ್ರು ಹೇಳೋದು ನಮ್ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ ನಮ್ಮ ಅವಧಿಲಿ. ನೀವಿದ್ದಾಗ ಹೆಂಗಾಯ್ತು? 1993 ಎಷ್ಟು ಜನ ಸತ್ರು? ಮುಂಬೈ ಆದಾಗ ಯಾರಿದ್ರು? ಯಾರ್ ಸರ್ಕಾರ ಇತ್ತು ಅಂತ ಅವ್ರು ಪ್ರಶ್ನೆ ಕೇಳ್ತಾರಲ್ಲ ಅವಾಗ. ಐ ಅಗ್ರಿ ನಾನು ಒಂದ್ ನಿಮಿಷ ಐ ಅಗ್ರಿ. ಅವಾಗ ಭಯೋತ್ಪಾದನೆ ಆಗಿತ್ತು. ಕೇಳಿ, ಮನಮೋಹನ್ ಸಿಂಗ್ ಅವರು ಪಾಕಿಸ್ತಾನಕ್ಕೆ ಬಿರಿಯಾನಿ ತಿನ್ನಕ್ ಹೋಗಿರ್ಲಿಲ್ಲ, ಇಂದಿರಾ ಗಾಂಧಿ ಹೋಗಿರ್ಲಿಲ್ಲ. ಏನ್ ಗೊತ್ತಾ, ಈ ಟೋಟಲ್ ಕಾಶ್ಮೀರ್ ಏನಿದೆಯಲ್ಲ ಯಾರು ಪೀಸ್ಫುಲ್ ಆಗಿತ್ತು ನೋಡಿ. ಪೀಸ್ಫುಲ್ ಆಗಿತ್ತು. ಇವತ್ತು ರಕ್ಷಣೆ ನೀವು ಮಾಡ್ಲಾರ್ದಲ್ಲ, ನೀವು ಇನ್ನೂ ಇತಿಹಾಸ ಹೋಗ್ತಿರೋದ್ರಿ. ಇವತ್ತು ರಕ್ಷಣೆ ಮಾಡಿ, ಜನಗಳು ರಕ್ಷಣೆ ಮಾಡಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಪತಿ ಯಾರಿದ್ರು ಅಂತ ಹೇಳ್ಬೇಕು. ನೀವು ಕೇಳಿಸ್ಕೊಳ್ಳಿ ಆಗಿದೆ. PMO ಇಂದ ಪಾಕಿಸ್ತಾನಕ್ಕೆ ಒಂದು ಡೆಲಿಗೇಷನ್ ಹೋಯ್ತು. ಎಲ್ಲಿಂದ ಹೋಯ್ತು? PMO, ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್. ಏನಂತ ಒಂದು PMO ಡೆಲಿಗೇಷನ್ ಹೋಯ್ತು, ಒಂದು ಪಾಕಿಸ್ತಾನಕ್ಕೆ ಒಂದು ಡೆಲಿಗೇಷನ್ ಹೋಯ್ತು. ಆ ಡೆಲಿಗೇಷನ್ ಅಲ್ಲಿ ಒಬ್ಬ ವೇದ್ ಪ್ರತಾಪ್ ವೈದಿಕ್ ಅಂತ ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಇದ್ರು. ಅವ್ರು ಏನ್ ಮಾಡಿದ್ರು ಕೆಲಸ, ಅಲ್ಲಿ ಹೋಗಿ ಪಾಕಿಸ್ತಾನಕ್ಕೆ ಹೋಗಿ ಸೈಯದ್ ಹಫೀಜ್ ಸೈಯದ್ ಹೋಗಿ ಭೇಟಿ ಮಾಡಿದ್ರು. ದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಹೋಗಿ ಭೇಟಿ ಮಾಡಿದ್ರು. ಇದನ್ನ ನೀವು ರಾಜತಾಂತ್ರಿಕ ನೀತಿ ಅಂತೀರಾ? ವಿದೇಶಾಂಗ ನೀತಿ ಅಂತ ಕೇಳಿ, ನಾನು ಮಾತಾಡಕ್ಬಿಡು ಪ್ಲೀಸ್, ಮಾತಾಡಕ್ಬಿಡು ಗುರು. ಕೇಳಿ, ಇದನ್ನ ವಿದೇಶಾಂಗ ನೀತಿನಲ್ಲ, ಇದನ್ನ ವಿದೇಶಾಂಗ ನೀತಿನಲ್ಲ, ರಾಜತಾಂತ್ರಿಕ ನೀತಿನೂ ಅಲ್ಲ. ನೋಡಿ, ನಮ್ದು ಕೇಳಿ, ನಮ್ದು ಇಲ್ಲ ಒಂದ್ ನಿಮಿಷ ನಮ್ದು ಅಲಿಪ್ತ ನೀತಿ ಅಂತ. ನಾವು ಉಕ್ರೇನ್ಗೂ ಸಪೋರ್ಟ್ ಮಾಡಲ್ಲ, ರಷ್ಯಾಗೂ ಸಪೋರ್ಟ್ ಮಾಡಲ್ಲ, ಪಾಕಿಸ್ತಾನಿಗೂ ಮಾಡಲ್ಲ, ಇಸ್ರೇಲ್ಗೂ ಮಾಡಲ್ಲ. ನಾವು ಅಲಿಪ್ತ ನೀತಿ. ಇವತ್ತಾಗ್ತಾ ಇರೋ ಆಂತರಿಕ ವಿಷಯದಲ್ಲಿ ನಿಮ್ಗೆ ಹೊಣೆಗಾರಿಕೆ ಬೇಕು, ನೀವು ಮಾತಾಡೋ ಹೊಣೆಗಾರಿಕೆ ಬೇಕು. ಸ್ವಲ್ಪ ಮುಂದಕ್ಕೆ ಪ್ರಶ್ನೆನೇ ಎತ್ತಿದ್ರು ನೋಡಿ. ಇದಕ್ಕೆ ಉತ್ತರ ಕೊಡೋರು ಯಾರು? ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು, ಹಾಗೆ ಹೀಗೆ ಅಂತ. ನೀವು ಪೊಲಿಟಿಸೈಸ್ ಮಾಡಿಕೊಂಡು ಒಂದು ಪೊಲಿಟಿಕಲ್ ಪಾರ್ಟಿಯವರು ನೀವು ಪ್ರಶ್ನೆ ಕೇಳ್ಕೊಳ್ಳಿ, ಆದ್ರೆ ಆರ್ಮಿ ಕ್ರೆಡಿಬಿಲಿಟಿ ಬಗ್ಗೆ ನೀವು ಕ್ವಶನ್ ಮಾಡಕ್ ಹೋಗ್ಬೇಡಿ. ದೇಶದ ಆರ್ಮಿ ಏನಿದೆ ತುಂಬಾ ಸದೃಢವಾಗಿದೆ. ದೇಶದ ಆರ್ಮಿ ತುಂಬಾ ಸದೃಢವಾಗಿದೆ. ಎಂತೆಂತ ಸಿಚುಯೇಷನ್ ಬಂದಾಗ್ಲೂ ಆರ್ಮಿ ಯಾವುದೇ ಜಾತಿ ಯಾವುದೇ ಇದು ನೋಡ್ದಿರಾ ದೇಶನ ರಕ್ಷಣೆ ಮಾಡ್ಕೊಂಡು ಬಂದಿರುವಂತದ್ದು ಆರ್ಮಿ. ಆರ್ಮಿನ ನೀವು ಈಗ ಅಗ್ನಿವೀರ್ ಬಗ್ಗೆ ನೀವು ಮಾತಾಡ್ತೀರಿ. ನಿಮಗೆ ಗೊತ್ತಾ ಅಗ್ನಿವೀರ್ಗೆ ಟ್ರೈನಿಂಗ್ ಹೆಂಗ್ ಕೊಡ್ತಾರೆ ಅಂತ? ಯಾವ ಬೇಸಲ್ಲಿ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ ನಿಮ್ಗೆ ಗೊತ್ತಿದ್ಯಾ? ನಿಮ್ಗೇನು ಗೊತ್ತಿಲ್ಲ. ನೀವು ದೂರ ನಿಂತ್ಕೊಂಡು ಯಾರೋ ಒಬ್ರು ಹೇಳಿರುವಂತ ಸ್ಟೇಟ್ಮೆಂಟ್ನ ನೀವು ಪೊಲಿಟಿಸೈಸ್ ಮಾಡಿಕೊಂಡು ಆರ್ಮಿಯವರ ಘನತೆನ ನೀವು ಕುಗ್ಗಿಸ್ತಾ ಇದ್ದೀರಾ. ದೇಶದ ಆರ್ಮಿ ತುಂಬಾ ಸ್ಟ್ರಾಂಗ್ ಆಗಿದೆ ನೋಡಿ. ಭಾರತ ದೇಶ ಬಹಳ ದೊಡ್ಡದು. ನಮಗೆ ಮೇಜರ್ ಜನರಲ್ ಬಕ್ಷಿ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ ನಾನು. ಇದನ್ನೇ ಅವ್ರಿಗೆ ಕೇಳಿದ್ದು, ಆಫ್ಟರ್ ಕರೋನಾ ಆ ಜಾಗದಲ್ಲಿ, ಅದು ಸೂಕ್ಷ್ಮ ಪ್ರದೇಶ, ಕೇಂದ್ರಾಡಳಿತ ಪ್ರದೇಶ, 1 ಲಕ್ಷ ಜನ ಸೈನಿಕರನ್ನ ಹೊರಗಿಟ್ರು ಅವ್ರನ್ನ ಅಂತ. ಯಾಕೆ? ಅಗತ್ಯ ಏನಿತ್ತು? ಖಂಡಿತವಾಗೂ ಬಾರ್ಡರ್ ಇಶ್ಯೂ ಸರಿ ಆಗ್ತಿತ್ತಲ್ಲ ಅಂತ. ನೋಡಿ, ಕಾಶ್ಮೀರ್ ನಾವು ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಚೈನಾ ಬಾರ್ಡರ್ ಕೂಡ ನಮ್ಗೆ ಎಫೆಕ್ಟ್ ಆಗಕ್ಕೆ ಶುರು ಆಯ್ತು. ಮತ್ತೆ ಮಣಿಪುರ್ ಬಾರ್ಡರ್ ಕೂಡ ಆಯ್ತು. ಮತ್ತೆ ಬಾಂಗ್ಲಾದೇಶ್ ಬಾರ್ಡರ್ ಕೂಡ ಇದೆ. ಸಾಕಷ್ಟು ಸಮಸ್ಯೆ ಇದೆ, ಸಾಕಷ್ಟು ರಿಟಾಲಿಯೇಟ್ ಆಗ್ತಾನೆ ಇದೆ. ಸೊ ಒಂದೇ ಕಡೆ ನಾವು ಹಾಕ್ಲಿಕ್ಕೆ ಆಗಲ್ಲ ಅಂತ ಡಿಸ್ಟ್ರಿಬ್ಯೂಟ್ ಮಾಡಿ ಹಾಕಿದ್ದಾರೆ. ಯಾಕಂದ್ರೆ ಬಾರ್ಡರ್ ಏರಿಯಾ ಏನಿದೆ ಆರ್ಮಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಯಾರನ್ನ ಎಲ್ಲಿ ರೆಕ್ರೂಟ್ ಮಾಡಬೇಕು, ಯಾವ ರೆಜಿಮೆಂಟ್ ನ ರೆಕ್ರೂಟ್ ಮಾಡಬೇಕು, ಎಷ್ಟು ಜನನ ಹಾಕ್ಬೇಕು ಅಂತ ಮಿಲಿಟರಿ ಇಂಟೆಲಿಜೆನ್ಸ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಆರ್ಮಿ ಆಫೀಸರ್ಸ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಯಾಕೆ ಕಡಿಮೆ ಮಾಡಿದ್ರು ಸರ್? ಅದೇ ಅನಾಹುತ ಕಾರಣ ಆಗಿದಲ್ವಾ? ಅಲ್ಲ, ಕಡಿಮೆ ಮಾಡಿದ್ರು ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ ನೋಡಿ. ಎಲ್ಲವೂ ಮೀಡಿಯಾದಲ್ಲಿ ಜನರಿಗೆ ಆಗಲ್ಲ. ಆರ್ಮಿ ಮಿಲಿಟರಿ ಸೀಕ್ರೆಟ್ಸ್ ಏನಿರುತ್ತೆ, ಮಿಲಿಟರಿ ಪ್ಲಾನ್ ಆಫ್ ಆಕ್ಷನ್ಸ್ ಏನಿರುತ್ತೆ, ಪ್ರತಿಯೊಂದು ಜನಕ್ಕೆ ಹೇಳಿ, ಜನಕ್ಕೆ ಓಪನ್ ಬುಕ್ ಅಲ್ಲಿ ನಾವು ಹೇಳಿ ತೋರಿಸ್ಲಿಕ್ಕೆ ಆಗಲ್ಲ. ಪ್ಲಾನ್ ಆಫ್ ಆಕ್ಷನ್ ಬೇರೆ ಇರುತ್ತೆ, ನೆಟ್ವರ್ಕಿಂಗ್ ಮೋಡ್ ಬೇರೆ ಇರುತ್ತೆ. ಸೊ ಹಾಗಾಗಿ ಬಾರ್ಡರ್ ಏರಿಯಾ ಏನಿತ್ತು ಎಲ್ಲ ಸೇಫ್ ಗಾರ್ಡ್ ಮಾಡೋ ಪರಿಸ್ಥಿತಿಯಲ್ಲಿ ಇಂಡಿಯನ್ ಆರ್ಮಿ ಇತ್ತು. ಈಗಾಗಲೇ ಬಾರ್ಡರ್ ಏರಿಯಾ ಎಲ್ಲ ಸೆಕ್ಯೂರ್ ಆಗಿದೆ. ಈ ಕಾಶ್ಮೀರ್ ಪ್ರದೇಶ ಏನು ಸರಿ, ನೀವು ಈ ಪಹಲ್ಗಾಮ್ ಅಂತ ಹೇಳ್ತೀರಿ. ಪಹಲ್ಗಾಮ್ ಜಾಗ್ರಫಿಕಲ್ ಏರಿಯಾ ಯಾರು ಗೊತ್ತಿದೆ? ಎಷ್ಟು ಜನ ಹೋಗಿದ್ದಾರೆ? ನಾನು ಹೋಗಿದ್ದೀನಿ. ಜಾಗ್ರಫಿಕಲ್ ಏರಿಯಾನೇ ಬೇರೆ ಇದೆ, ಸುತ್ತಲೂ ಅರಣ್ಯ ಇದೆ. ಪಹಲ್ಗಾಮ್ ಆಗ್ಲಿ, ಮತ್ತೆ ಅನಂತನಾಗ್ ಡಿಸ್ಟ್ರಿಕ್ಟ್ ಆಗ್ಲಿ, ಉರಿ ಆಗ್ಲಿ. ಸೊ ಈ ಏರಿಯಾ ಏನಿದೆ ಹಿಲ್ಲಿ ಸ್ಟೇಷನ್ ಇದೆಲ್ಲ. ಇಲ್ಲಿ ಸಾಕಷ್ಟು ನಿಮ್ಗೆ ರೋಡ್ ಆಗ್ಲಿ, ನಿಮ್ಗೆ ಏಕ್ದಮ್ ನೀವು ಆರ್ಮಿ ಫೆಸಿಲಿಟಿ ಅನ್ನೋದಕ್ಕಿಂತ ಭೂ ಪ್ರದೇಶನ ಹಂಗಿದೆ. ಹಿಲ್ಲಿ ಏರಿಯಾ ಇದು, ಬಾರ್ಡರ್ ಏರಿಯಾ ಇದು. ಇದ್ರ ಪಕ್ಕದೇ ಪಾಕಿಸ್ತಾನ ನಮ್ಗೆ ಅಟ್ಯಾಚ್ ಆಗುತ್ತೆ. POK, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಪಕ್ಕದಲ್ಲೇ ಇದೆ. ಇಲ್ಲಿ ಸಾಕಷ್ಟು ಸುರಂಗಗಳಿದೆ, ಸಾಕಷ್ಟು ಜನ ಇಲ್ಲಿ ನುಸುಳುಕೋರರು ಬರ್ತಾ ಇದ್ರು. ಅದನ್ನೆಲ್ಲ ಸ್ಟಾಪ್ ಒಂದೊಂದೇ ನೋಡಿ ಇಂಡಿಯನ್ ಆರ್ಮಿ ಸ್ಟಾಪ್ ಮಾಡಿದೆ. ನಮಗೆ ಮೇನ್
ಆತಂಕ ಇರೋದೇ ದೇಶದ ಒಳಗಡೆ ಇರುವಂತವ್ರು. ಸಾಕಷ್ಟು ಜನ ತಪ್ಪು ತಿಳ್ಕೊಂಬೇಡಿ, ಅಲ್ಲಿ ಅನ್ಎಜುಕೇಟೆಡ್ಸ್ ಜಾಸ್ತಿ ಜನ ಇದ್ದಾರೆ ಒಳಗಡೆ. ಅವ್ರಿಗೆ ಗೊತ್ತಿಲ್ಲ ಏನ್ ಮಾಡಬೇಕು, ವಿದ್ಯೆ ಇಲ್ಲ ಅವ್ರಿಗೆ ನಾನು ಇಂತಿಷ್ಟು ಹಣ ಕೊಡ್ತೀನಿ, ನನ್ಗೆ ಇಂತಿಷ್ಟು ನೀನ್ ಏನಾದ್ರು ಸಾಮಗ್ರಿ ಕೊಡು ಅಂದ್ರೆ ಅಲ್ಲಿನವರೇ ಕಾಶ್ಮೀರಿ ಜನರೇ ಸಾಕಷ್ಟು ಜನ ಇಂಡಿಯನ್ ಆರ್ಮಿ ವಿರುದ್ಧ ಕೆಲಸ ಮಾಡೋರು ಅಂತ ಇದ್ದಾಗ ಇಂಡಿಯನ್ ಆರ್ಮಿ ಏನ್ ಮಾಡ್ಲಿಕ್ಕಾಗತ್ತೆ? ಆದ್ರೂ ದೇಶನ ಇಷ್ಟು ಸೇಫ್ ಗಾರ್ಡ್ ಮಾಡಿ ಯಾರು ಏನ್ ಮಾಡಿದ್ದಾರೆ ಅವ್ರಿಗೆ ತಕ್ಕ ಉತ್ತರ ಕೊಟ್ಟು ಉರಿದು ಏನಾಯ್ತು, ಪುಲ್ವಾಮಾ ಅಟ್ಯಾಕ್ ಆದ್ಮೇಲೆ ಏನಾಯ್ತು, 2019 ಪಾಠ ಕಲ್ಸಿದ್ವಿ ನಾವು. ಊಹೆ ಕೂಡ ಮಾಡಿರಲಿಲ್ಲ ಪಾಕಿಸ್ತಾನ ಓ ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ. ಜನ ಏನ್ ಪ್ರಶ್ನೆ ಕೇಳ್ತಾರೆ ಗೊತ್ತಾ ಸರ್, ನೀವು ಹೇಳಿದಕ್ಕೆ ಸೇಫ್ ಇದೆ ಅನ್ನೋ ಕಾರಣಕ್ಕೆ ನಾವು ಹೆಂಡತಿ ಮಕ್ಳ ಜೊತೆಗೆ ಹೋದ್ವಿ, ನನ್ ಮಗ ಈಗ ಹೆಣವಾಗಿ ಬಂದಲ್ಲ ಮನೆಗೆ, ಇವ್ರುಗಳು ಹೇಳಿಲ್ಲ ಅಂದ್ರೆ ನಾವು ಹೋಗ್ತಿರ್ಲಿಲ್ಲ, ಬೇರೆ ಜಾಗಕ್ಕೆ ಹೋಗ್ತಾ ಇದ್ವಿ ಅಂತಾರೆ. ಖಂಡಿತವಾಗೂ ಕಾಶ್ಮೀರ ಸೇಫ್ ಇದೆ, ಅಲ್ಲಿನ ಜನತೆ ಸೇಫ್ ಆಗಿದ್ದಾರೆ, ಅಲ್ಲಿ ಭೂ ಪ್ರದೇಶ ಸೇಫ್ ಆಗಿದೆ ಅಂತ ಸರ್ಕಾರ ಹೇಳಿತ್ತು. ಆರ್ಮಿ ಕೂಡ ಅದು ಸೇಫ್ ಗಾರ್ಡ್ ಮಾಡ್ಕೊಂಡೇ ಇಂತಿಷ್ಟು ವರ್ಷ ಬಂದಿದ್ದು. ಆದ್ರೆ ಈ ಇನ್ಸಿಡೆಂಟ್ ಆಗುತ್ತೆ ಅಂತ ಯಾರು ಊಹೆ ಮಾಡಿರಲಿಲ್ಲ, ಊಹೆನೇ ಮಾಡಿರಲಿಲ್ಲ.